ದ್ರೌಪದಿ ಪಾಂಡವ ಸಹೋದರರನ್ನು ಏಕೆ ಮದುವೆಯಾದಳು? ಆದಿಪರಾಶಕ್ತಿಯಾಗಿ ದ್ರೌಪದಿಯ ಕಥೆಯು ಒಂದು ಅಂಶವಾಗಿದ್ದರೆ, ಮಹಾಭಾರತದಲ್ಲಿನ ಘಟನೆಗಳು ಅವಳು ಎಲ್ಲಾ 5 ಪಾಂಡವ ಸಹೋದರರನ್ನು ಮದುವೆಯಾಗುವ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ. ದ್ರೌಪದಿಯ ಸ್ವಯಂವರದಲ್ಲಿ ರಾಜ ದ್ರುಪದನು ರೂಪಿಸಿದ ಸವಾಲಿನಲ್ಲಿ ಅರ್ಜುನ ಯಶಸ್ವಿಯಾಗುತ್ತಾನೆ ಮತ್ತು ದ್ರೌಪದಿ ಅವನನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಲು ಸಂತೋಷಪಡುತ್ತಾಳೆ. ಆ ಸಮಯದಲ್ಲಿ ಪಾಂಡವರು ತಲೆಮರೆಸಿಕೊಂಡಿರುವುದರಿಂದ, ಅವಳು ಮತ್ತು ಅರ್ಜುನನು ಅವರು ವಾಸಿಸುವ ಕುಂಬಾರರ ಕುಟೀರಕ್ಕೆ ಹೋಗುತ್ತಾರೆ. ಕುಟೀರದಲ್ಲಿ, ಅರ್ಜುನನು ತನ್ನ ತಾಯಿಯನ್ನು ಕರೆದು, ತಾನು ಏನನ್ನಾದರೂ ತಂದಿದ್ದೇನೆ ಎಂದು ಹೇಳುತ್ತಾನೆ. ಕುಂತಿ ತಾನು ಭಿಕ್ಷೆ ತಂದಿರಬೇಕೇ ಹೊರತು ವಧುವಲ್ಲ ಎಂದು ಭಾವಿಸಿ ಅದನ್ನು ತನ್ನ ಸಹೋದರರೊಂದಿಗೆ ಹಂಚಿಕೊಳ್ಳುವಂತೆ ಕೇಳುತ್ತಾಳೆ. ದ್ರೌಪದಿಯನ್ನು ನೋಡಿದ ಕುಂತಿಯು ವಿಚಲಿತಳಾಗಿದ್ದಾಳೆ, ಆದರೆ ತನ್ನ ಮಾತನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಸುದೀರ್ಘ ಚರ್ಚೆಯ ನಂತರ ದ್ರೌಪದಿಯು ತನ್ನ ಗಂಡನಾಗಿ ಎಲ್ಲಾ 5 ಪಾಂಡವರನ್ನು ಮದುವೆಯಾಗುತ್ತಾಳೆ ಎಂದು ಪರಸ್ಪರ ನಿರ್ಧರಿಸಲಾಯಿತು. ಆದರೆ ವೇದವ್ಯಾಸನು ದ್ರೌಪದಿಯ ಜನ್ಮದ ನಿಜವಾದ ರಹಸ್ಯವನ್ನು ಬಹಿರಂಗಪಡಿಸುವ ಮೂಲಕ ರಾಜ ದ್ರೌಪದ ಮತ್ತು ದೃಷ್ಟದ್ಯುಮ್ನರನ್ನು ಮನವೊಲಿಸಿದನು. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ, ದ್ರೌಪದಿ ಅವರ ವಯಸ್ಸಿನ ಕ್ರಮದಲ್ಲಿ ಪ್ರತಿ ಪತಿಯೊಂದಿಗೆ 1 ವರ್ಷ ಕಳೆಯಬೇಕೆಂದು ಅವರು ನಿರ್ಧರಿಸಿದರು.